ಹಾಯ್ ಎಲ್ಲರಿಗೂ. ನಮ್ಮೂರಲ್ಲಿ ಕರೆಂಟ್ ಹೋಗಿ ಆಲ್ರೆಡಿ 2 ಡೇಸ್ ಆಗಿಬಿಟ್ಟಿದೆ. ಹಾಗಾಗಿ ಬೆಳಕೆಲ್ಲ ಸ್ವಲ್ಪ ಕಮ್ಮಿ. ಹೊರಗಿಂದ ಏನು ನ್ಯಾಚುರಲ್ ಬೆಳಕಿದೆಯೋ ಅದರಲ್ಲೇ ವೀಡಿಯೋ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ರೂಮಲ್ಲೆಲ್ಲ ಅಷ್ಟು ಬೆಳಕು ಸಿಗಲ್ಲ. ಆದರೆ ಈ ಫ್ರಂಟ್ ರೂಮಲ್ಲಿ ಮಾತ್ರ ಸ್ವಲ್ಪ ಬೆಳಕಿರುತ್ತೆ, ಬೆಳಗ್ಗೆ ಟೈಮ್ ಮಾತ್ರ. ಅದು ಒಂದು ಸೈಡ್ ನಿಂತರೆ ಮಾತ್ರ, ಇನ್ನೊಂದು ಸೈಡಿಗೆ ಹೋದರೆ ಅದು ಕಾಣಿಸಲ್ಲ, ಅಲ್ಲೂ ಕತ್ಲೆ ಅನಿಸ್ಬಿಡುತ್ತೆ. ಈ ಸೈಡ್ ಮಾತ್ರ ಬಂದರೆ ಮಾತ್ರ ಬೆಳಕು. ಸ್ನಾನ ಎಲ್ಲ ಮಾಡಿಕೊಂಡು ಅನುಜನ ಕರ್ಕೊಂಬರೋಕ್ಕೆ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ತಲೆಗೆ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ತಲೆ ಒಣಗ್ಕೋಬೇಕು ಅಷ್ಟೇ. ಇನ್ನೂ 1/2 hour ಇದೆ, ಅಷ್ಟೊತ್ತಿಗೆ ರೆಡಿ ಆಗ್ತೀನಿ. ಒಂದು ಸ್ವಲ್ಪ ದೇವ್ರಿಗೆ ದೀಪ ಇಟ್ಟು ಅವನನ್ನು ಕರ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಇವತ್ತಾದರೆ ರೋಡಲ್ಲಿ ಬರ್ತಾ ಅವನ ಜೊತೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸ್ಕೂಲಿಗೆ ಹೋಗಿ ಬಂದೆ. ಛತ್ರಿ ಬಿಟ್ಟು ಹೋಗಿದ್ದೆ. ಅಮ್ಮ ತಂದ್ರು. ನಾನು ಸ್ಕೂಲ್ ಹುಡುಗಿ ಥರ ಬರ್ತಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ತುಂಬಾ ಮಳೆ ಬಂದಿದೆ. ಇಲ್ಲಿ ಮತ್ತೆ ಕಾರ್ ತೆಗಿತೀನಿ ತಳಿ. ಸೈಡ್ ಮನೆ ಹತ್ರ ಬಂದ್ವಿ. ಫುಲ್ ಮಳೆ. ಅಯ್ಯೋ ಬಂದ ತಕ್ಷಣ ಯಾಕೆ ಗಾಡಿ ಎಲ್ಲ ಎತ್ತಾಕಿದ್ದು? ಯಾಕೆ ಅಂತ ಫಸ್ಟ್ ಯೂನಿಫಾರ್ಮ್ ಬಿಚ್ಚಬೇಕು ತಾನೆ. ಅಪ್ಪ ದೇವ್ರೇ, ಈ ಮಳೆಯಲ್ಲಿ ಹೋಗಿ ಬರೋಷ್ಟೊಳಗೆ ಸಾಕಾಗೋಯ್ತು. ಇವನ್ನ ಕರ್ಕೊಂಡು ಗಾಳಿಯಲ್ಲಿ ಬರೋಷ್ಟೊಳಗೂ ಸ್ವಲ್ಪ ದೂರ ನನ್ಕೊಂಡೇ ಬಂದೆ. ಯಾಕೆಂದರೆ ನನ್ನ ಛತ್ರಿನೂ ಒಳ್ಳೆ ಬೆಂಡ್ ಆಗೋ ಥರ ಆಗ್ತಿತ್ತು, ಇವನು ಛತ್ರಿ ಆರೋಗೋ ಥರ ಆಗ್ತಿತ್ತು. ಭಯಕ್ಕೆ ನಾನು ಛತ್ರಿ ಬಂದ್ ಮಾಡಿ ಅವನಿಗೆ ಮಾತ್ರ ಛತ್ರಿ ಹಿಡ್ಕೊಂಡು ಬಂದ್ವಿ. ಓಡ್ಕೊಂಡೇ ಬಂದ್ವಿ ಬೇಗ. ಅಲ್ಲ ಮಗನೇ, ನಾವಿಬ್ರು ಓಡಿ ಬಂದಿದ್ದಲ್ಲ. ನೀನು ಅಲ್ಲಿ ಹೊಡೆದ್ರೆ ಕಾಣಿಸೋದೇ ಇಲ್ಲ. ಬರೆದು ತೋರಿಸು. ಅಯ್ಯೋ, ಫುಲ್ ಅಳಿಸ್ಬೇಡ, ಇಲ್ಲಿ ಮಾತ್ರ ಅಳಿಸು ಸಾಕು. ಸಾಕು. SEVEN 7 ಬರೀ 7 ಹೋಮ್ವರ್ಕ್ ಬರೆಸೋಷ್ಟೊಳಗೆ ಸುಸ್ತಾಗುತ್ತೆ, ತಲೆನೋವೆಲ್ಲ ಬರುತ್ತೆ. ಎಷ್ಟು ಹೇಳಿದ್ರು ಏನೇನೋ ಹೇಳ್ತಾನೆ, ಏನೇನೋ ಬರೀತಾನೆ. ನಿಮ್ಮ ಮನೇಲೂ ಇದೇ ಥರದ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಅಲ್ಲ ಮಗನೇ, ನೀ ಗುಡ್ ಬಾಯ್ ಅಲ್ವಾ? ಚೆನ್ನಾಗಿ ಬರೀತೀಯ ಅಲ್ವಾ? ಅಮ್ಮನಿಗೆ ಕಿರಿಕಿರಿ ಮಾಡಲ್ಲ ಅಲ್ವಾ? ಅಮ್ಮನಿಗೆ ಕಿರಿಕಿರಿ ಮಾಡಲ್ಲ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ ಅನುಜೀಗ. ಬರೀ. ನಾನು ಚೆನ್ನಾಗಿ ಬರ್ತೀನಿ. ವಾವ್, ಎಷ್ಟು ಚೆನ್ನಾಗಿ ಬರ್ತಿದ್ದಾನೆ. ಇದು ಹಿಂಗೆ ಸ್ವಲ್ಪನಾ? ಸರಿ. ಅದು ಕ್ಲೋಸ್ ಮಾಡಬೇಡ, ಪದೇ ಓಪನ್ ಮಾಡೋಷ್ಟೊಳಗೆ ಸುಸ್ತಾಗುತ್ತೆ. ಪದೇ ಓಪನ್ ಮಾಡಬೇಕು, ಪದೇ ಕ್ಲೋಸ್ ಮಾಡಬೇಕು. ಆ ಥರ ಮಾಡಬೇಡ ಆಯ್ತಾ? ಒಂದು ಹೋಮ್ವರ್ಕ್ ಬುಕ್ಕಲ್ಲಿ ಒಂದೇ ಒಂದು ಪೇಜ್ ಬರೆಯೋಷ್ಟೊಳಗೆ ಅರ್ಧ ಗಂಟೆಯಿಂದ 1 hour ಬೇಕಾಗುತ್ತೆ. ಇದೇ ಥರ ಒಂದಕ್ಷರ ಬರಿತಾನೆ, ಆಮೇಲೆ ಒಂದಿಷ್ಟು ಆಟ ಆಡ್ತಾನೆ, ಒಂದಕ್ಷರ ಬರಿತಾನೆ, ಮತ್ತಷ್ಟು ಆಟ ಆಡ್ತಾನೆ. ಸುಸ್ತಾಗುತ್ತೆ. ಉದ್ದ ಎಳಿಬಾರ್ದಾಯ್ತಾ ಇಲ್ಲಿ?
ಸ್ವಲ್ಪ ಉದ್ದ ಇರ್ಬೇಕಾ? ಸ್ವಲ್ಪ ಉದ್ದ. ಸ್ಕೂಲಿಗೆ ರಜೆ ಈಗ. ಬರೀ ಮಗ್ನೆ ಇಲ್ಲಿ ಕ್ಲೀನ್ ಬರೀ. ಸಾಕು ಕೆಳಗೆ ಬಾಕ್ಸ್ ಒಳಗೆ ಬರಿಬೇಕು. ಇಲ್ಲಿ ಬರಿ. ಇದು ಗುಡ್ ಬಾಯ್ ಆಗ್ತೀಯಲ್ವಾ? ಓಕೆ ಡನ್. ಫುಲ್ ಬರೆಯೋಣ ಬೇಗ. ನಾನು ಬರಿತೀನಿ ಬಾಯ್ ಅಂತೇಳಿ. ಹಾಗೆ ಈ ಮಳೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಬಿಸಿಯಾಗಿ ಮಿರ್ಚಿ ಬಜ್ಜಿನ ಮಾಡ್ತಿದ್ದೀನಿ. ಸೊ ಇದನ್ನು ಮಾಡೋಕ್ಕೆ ಒಂದು 1/4 kg ನಾನು ಬೋಂಡ ಮೆಣಸಿನ್ಕಾಯಿ ತೊಗೊಬಂದಿದ್ದೆ. ಹಾಗೆ ಇದನ್ನು ನೀಟಾಗಿ ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಏನು ಮಾಡಬೇಕು ಅಂತೇಳಿದರೆ, ಇದ್ರ ಒಳಗಡೆ ಸ್ಟಫಿಂಗ್ಗೋಸ್ಕರ ನಾನಿಲ್ಲಿ 3 ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಮೊದಲು ಈಗ ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸರಿ. ಹಾಗೆ ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಆದ ನಂತರ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆ ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ಯೂಸ್ ಮಾಡ್ಕೊಳ್ತಿಲ್ಲ, ಅನುಜ್ ಇರೋದ್ರಿಂದ ಅದನ್ನು ಬೇಡ ಅಂತ ಅವಾಯ್ಡ್ ಮಾಡಿ 1 ಟೀ ಸ್ಪೂನಲ್ಲಿ 1.5 ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆನಾ? ಇದಕ್ಕೆ ಒಂದು ಸ್ವಲ್ಪ ಈ ಮಿಶ್ರಣಕ್ಕೆ ಬೇಕಾಗುವಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಈ ಮಿರ್ಚಿನ ತೊಗೊಂಡ್ಬಿಟ್ಟು ಇದ್ರ ಮಧ್ಯದಲ್ಲಿ ಕರೆಕ್ಟಾಗಿ ಈ ಥರ ನಾವು ಓಪನ್ ಮಾಡ್ಕೋಬೇಕು. ಹಾಗೆ ಓಪನ್ ಮಾಡಿಬಿಟ್ಟು ಅದರೊಳಗಿರುವಂಥದ್ದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಇದ್ರ ಒಳಗಡೆ ಈಗ ಆಲೂಗೆಡ್ಡೆ ಮಿಶ್ರಣ ಏನು ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಬೇಕು ನಾವು. ಈ ಮೆಣಸಿನ್ಕಾಯಿ ತಗೊಳ್ಳುವಾಗ ಒಂದ್ಸರಿ ಚೆಕ್ ಮಾಡಿ ಕೇಳಿಬಿಟ್ಟು ತಗೊಳ್ಳಿ, ಖಾರ ಇದೆಯಾ ಇಲ್ವಾ ಅಂತ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇತ್ತು, ಹಾಗಾಗಿ ಅದನ್ನ ತಗೊಳ್ಳುವಾಗ ಮಾತ್ರ ಒಂದ್ಸರಿ ಅವ್ರ ಹತ್ರ ಕೇಳಿಬಿಟ್ಟು ತಗೊಳ್ಳಿ. ಹಾಗೆ ಸ್ಟಫಿಂಗ್ನ ಇದ್ರೊಳಗೆ ಹಾಕ್ಕೊಂಬಿಡ್ತೀನಿ. ಇದೇ ಥರ ನೀವು ಪ್ರತಿಯೊಂದು ಮೆಣಸಿನ್ಕಾಯಿ ಒಳಗೇನು ಈ ಥರ ಸ್ಟಫಿಂಗ್ನ ಹಾಕ್ಕೋಬೇಕು. ಒಳಗಡೆ ಎಲ್ಲ ತೆಗೆದ್ಬಿಟ್ಟು ಸ್ಟಫಿಂಗ್ನ ಹಾಕ್ಕೋಬೇಕು. ಹಾಗೆ ಆಲೂಗೆಡ್ಡೆ ಮಿಶ್ರಣ ಸ್ವಲ್ಪ ಉಳಿದಿದ್ದರಿಂದ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಈ ಥರ ಸಣ್ಣ ಕ್ಯಾಬೇಜ್ ಇತ್ತು, ಅದ್ರದ್ದು ಎಲೆನ ಒಂದೊಂದೇ ತೆಗೆದ್ಬಿಟ್ಟು ಅದರೊಳಗೆ ಆಲೂಗೆಡ್ಡೆನ ಸ್ಟಫಿಂಗ್ ಇತ್ತಲ್ಲ ಅದನ್ನ ಈ ಥರ ಇಟ್ಬಿಟ್ಟು ಇದನ್ನು ನೀಟಾಗಿ ಕವರ್ ಮಾಡಿಕೊಂಡೆ. ಈ ಥರ ಕವರ್ ಮಾಡಿಬಿಟ್ಟು ಒಂದು ಟೂತ್ ಪಿಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ಥರ ನೀಟಾಗಿ ಸೆಕ್ಯೂರ್ ಮಾಡಿ ಚುಚ್ಚಿಡಬೇಕು. ಈ ಥರ ಚುಚ್ಕೊಂಡ್ಬಿಟ್ರೆ ಇದು ಬಿಚ್ಕೊಳ್ಳಲ್ಲ, ಏನೂ ಆಗಲ್ಲ, ನೀಟಾಗಿರುತ್ತೆ. ಇದೇ ಥರ ಪ್ರತಿಯೊಂದನ್ನು ನಾನೀಗ ಮಾಡ್ಕೊಳ್ತೀನಿ. ಈಗ ಎಷ್ಟು ಉಳಿದಿತ್ತಲ್ಲ ಮಿಶ್ರಣ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಬಿಟ್ಟೆ. ಈಗ ನೆಕ್ಸ್ಟು ಬಜ್ಜಿಗೆ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಈಗ ನಾನು ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ 1/4 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ಜೀರಿಗೆ ಏನಾದರೂ ಬೇಕಾದರೆ ಓಂಕಾಳು ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಈಗ ನಾನು ಇಷ್ಟನ್ನೇ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ಬಜ್ಜಿಗೆ ಯಾವ ಹದ ಬೇಕೋ ಅದೇ ಹದದಲ್ಲಿ ಈಗ ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸರಿ ನೀರು ಉಯ್ಕೊಂಡು ಕಲಿಸ್ಕೊಂಬಿಟ್ರೆ ಒಂದ್ಸರಿ ನೀರು ಆಗಿಬಿಡುತ್ತೆ ಜಾಸ್ತಿ. ಹಾಗಾಗಿ ಯಾವಾಗಲೂ ನಾನು ಸ್ವಲ್ಪನೇ ನೀರು ಉಯ್ಕೊಂಡೇ ಕಲಿಸ್ಕೊಳ್ಳೋದು. ಹಾಗೆ ಇವಾಗ ನೋಡ್ತಿದ್ರೆ ಈಗ ಸರಿಯಾಗಿ ರೆಡಿ ಆಗಿದೆ. ಇದಕ್ಕೇ 1-2 ಪಿಂಚಷ್ಟು ನಾನು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಇದನ್ನೀಗ ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಹಿಟ್ಟಿನ ಹದ ಸರಿಯಾಗಿದೆ ನೋಡಿ, ದೋಸೆ ಹಿಟ್ಟಿನ ಹದ. ಈಗ ಇದನ್ನು ಬಜ್ಜಿನ ಎಣ್ಣೆಗೆ ಬಿಸಿಗೆ ಇಟ್ಟಿದ್ದೀನಿ ಆಲ್ರೆಡಿ ನಾನು. ಈಗ ಎಣ್ಣೆ ಬಿಸಿ ಆಗಿದೆ, ನಾನು ಈ ಬಜ್ಜಿನ ಬಿಡ್ತಾ ಇದ್ದೀನಿ. ಒಂದೊಂದನ್ನೇ ಈ ಥರ ಹಿಟ್ಟೊಳಗೆ ಮುಳುಗಿಸ್ಬಿಟ್ಟು ಈ ಥರ ನೀಟಾಗಿ ಬಿಟ್ಕೊಂಡ್ರೆ ಆಯಿತು. ಹಾಗೆ ಎಣ್ಣೆ ತುಂಬ ಬಿಸಿ ಆಗಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು
ಎರಡೂ ಕಡೆನೂ ಚೆನ್ನಾಗಿ ತಿರುಗಿಸಿ ಹಾಕಿ ಬೇಯಿಸ್ಕೊಂಡಾದ ನಂತರ ಈಗ ಇಲ್ಲಿ ನೋಡಿ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಹಾಗೆ ನೆಕ್ಸ್ಟು ಕ್ಯಾಬೇಜ್ ಬಜ್ಜಿನೂ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನು ಅಷ್ಟೇ ಸೇಮ್ ಇದೇ ಥರ ಹೇಗೂ ಟೂತ್ ಪಿಕ್ ಇರುತ್ತಲ್ಲ ಈ ಥರ ನೀಟಾಗಿ ಮುಳುಗಿಸ್ಬಿಟ್ಟು ಎಣ್ಣೆಗೆ ಹಾಕಿದರೆ ಆಯಿತು. ಇಲ್ಲಿ ನಾನೊಂದು 3 ಕ್ಯಾಬೇಜ್ ಬಜ್ಜಿನ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ನೀವೇನಾದರೂ ಸಾಸ್ ಏನಾದ್ರು ಇದ್ದರೆ ಅಥವಾ ಚಟ್ನಿ ಏನಾದರೂ ಮಾಡ್ಕೊಂಡಿದ್ರೆ ಗ್ರೀನ್ ಚಟ್ನಿ ಅದೆಲ್ಲ ಮಾಡಿಕೊಂಡ್ರೆ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್, ತುಂಬ ಟೇಸ್ಟಿಯಾಗಿರುತ್ತೆ ಇದು ತಿನ್ನೋಕ್ಕೆ. ಹಾಗೆ ಇದನ್ನು ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಇದು ಕಲರ್ ಎಲ್ಲ ಚೇಂಜ್ ಆಗಿ ನೊರೆ ಬರೋದೆಲ್ಲ ಕಮ್ಮಿ ಆದ ನಂತರ ಎಣ್ಣೆಯಲ್ಲಿ ಇದು ಬೆಂದಿದೆ ಅಂತ. ಹಾಗೆ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಇತ್ತು ಟೇಸ್ಟು ಅಂತ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.